are still not ready for this. ಹೈದರಾಬಾದ್ ಮೇಲೆ ಆರಾಮಾಗಿ ಹೊಡಿತಾರೆ, ಗೆಲ್ತಾರೆ. ನನಗೆ SRH ಗೆಲ್ತಾರೆ ಅನ್ಸುತ್ತೆ. ಹೊಡೆದ್ರು ಹೊಡಿಬೋದು, ಇಲ್ಲ ಬೇರೆ ಯಾರಾದರೂ ಈ ಸತಿ ಬೇರೆಯವ್ರು ಹೊಡಿಬೋದು. ಕಪ್ ಗೆದ್ರು ಅಷ್ಟೇ, ಗೆದ್ದಿಲ್ಲ ಅಂದ್ರೂ ಅಷ್ಟು ಕ್ರೇಜ್ ಹಂಗೆ ಇರುತ್ತೆ. ಯಾವಾಗಲೂ ಸಾಯೋವರೆಗೂ ಅಷ್ಟೇ RCB ಗೆ ಸಪೋರ್ಟ್ ನಾವು. RCB ವರ್ಸಸ್ ಸನ್ರೈಸರ್ಸ್ ಮ್ಯಾಚ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಹಾಗಾದ್ರೆ ಈ ಬಾರಿನೂ ಟ್ರೋಫಿ ಗೆಲ್ತಾರಾ? ಈ ಬಾರಿ ಓಪನಿಂಗ್ ಮ್ಯಾಚ್ ಹೋಮ್ ಗ್ರೌಂಡಲ್ಲೇ ಇರೋದ್ರಿಂದ RCB ಪ್ರತಿ ವರ್ಷದಂತೆ ಓಪನಿಂಗ್ ಮ್ಯಾಚ್ನ ಏನಾದರೂ ದೇವ್ರಿಗೆ ಅಂತ ಬಿಟ್ಬಿಡ್ತಾರಾ? ನಮ್ಮ ಲಾಯಲ್ಸ್ ಫ್ಯಾನ್ಸ್ ಏನು ಹೇಳ್ತಾರೆ? ಗೆದ್ರು ಸೋತ್ರು ನಾವು RCB ಪರನೇ ಅಂತ ಹೇಳೋ ಫ್ಯಾನ್ಸು ಈ ಬಾರಿ ಎಷ್ಟು ಹೋಪ್ ಇಟ್ಕೊಂಡಿದ್ದಾರೆ? ಈ ಬಾರಿನೂ ಟ್ರೋಫಿ ಎಕ್ಸ್ಪೆಕ್ಟೇಷನ್ಸ್ RCB ಫ್ಯಾನ್ಸ್ಗೆ ಇದೆಯಾ? ಕೇಳೋಣ ಬನ್ನಿ. ಸರ್, RCB ಮ್ಯಾಚ್ ಇದೆ ನಾಳೆ. ಓಪನಿಂಗ್ ಮ್ಯಾಚ್ ನಮ್ಮ IPL 19 ಸೀಸನ್ ನಮ್ಮ RCB ವರ್ಸಸ್ ಸನ್ರೈಸರ್ಸ್ ಇದೆ. ಹೇಗೆ ಅನ್ನಿಸ್ತಿದೆ ಈ ಸಲ ಏನಾಗ್ಬೋದು ಈ ಮ್ಯಾಚ್? ನನ್ನ ಪ್ರಕಾರ ಈ ಸತಿ ಕಪ್ ನಾವೇ ಗೆಲ್ಬೋದು ಅನಿಸ್ತಿದೆ. ಎಸ್ ಮ್ಯಾಮ್, ಈಗ ಟೀಮ್ ನಮ್ಗೆ ಸ್ಟ್ರಾಂಗ್ ಆಗಿದೆ, ಆಮೇಲೆ ಟೀಮ್ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಿದೆ. ಮೋಸ್ಟ್ಲಿ ಈ ಸತಿ ನಮ್ಮದೇ ಕಪ್ ಅನಿಸ್ತಿದೆ. ಎಸ್, ಈ ಸಲ ದಯಾಳ್ ಆಡ್ತಾ ಇಲ್ಲ, ಬೇಜಾರಿದೆಯಾ? ಬೇಜಾರಿದೆ, ಅದರ ರಿಪ್ಲೇಸ್ಮೆಂಟ್ ಮಂಗೇಶ್ ಯಾದವ್ ಇದ್ದಾನೆ. ಸೊ ಏನು ಪ್ರಾಬ್ಲಮ್ ಏನು. ಎಸ್ ಮ್ಯಾಮ್, ಟೀಮ್ ಸ್ಟ್ರಾಂಗ್ ಆಗಿದೆ. ಜಸ್ಟ್ ಚೆನ್ನಾಗಿ ಆಡ್ತಾರೆ, ಕಪ್ ನಮ್ಮದೇ ಈ ಸತಿ. ಆದ್ರೆ ಹೋಮ್ ಗ್ರೌಂಡ್ ಅಂತ ಬಂದ್ರೆ ಸರ್ ಯಾವಾಗ್ಲೂ ಅನ್ಲಕ್ಕಿ, ಯಾವಾಗ್ಲೂ ನಮ್ಮ ತವ್ರ ಮನೆ ಒಂಥರ RCB ಗೆ ಮಲ್ತಾ ಇದ್ದವ್ರನ್ನೇ. ಏನ್ ಹೇಳ್ತೀರಾ? ನಂಗೆ ಅನ್ಸುತ್ತೆ ಲಾಸ್ಟ್ ಟೈಮ್ ನಾವು ಆಡಿದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಈ ಸತಿ ನಾವು ಅದನ್ನ ಯೂಸ್ ಮಾಡ್ಕೊತೀವಿ ಅಂಡ್ ಗೆಲ್ತೀವಿ, ಹೋಮಲ್ಲೂ ಗೆಲ್ತೀವಿ ಅನ್ಸುತ್ತೆ. ಯಾರು ಒಂದು 100 ಸ್ಕೋರ್ ಮಾಡ್ಬೇಕು ಅಂತ? ನನ್ನ ಪ್ರಕಾರ ಫಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ 100 ಹೊಡಿಬೋದು. ಎಸ್ 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 ಆಮೇಲೆ ಪಡಿಕಲ್ಲು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಸೊ ಇಬ್ರು ಹೊಡಿಬೋದು. ಇನ್ನು ಪಟಿದರು ಕ್ಯಾಪ್ಟನ್ಸಿ ತಗೊಂತಾನೆ ನಮ್ ಕಪ್ ಬಂದ್ಬಿಡ್ತು. ಈ ಬಾರಿನೂ ಹೋಪ್ ಇದೆಯಾ? ಎಸ್ ಮ್ಯಾಮ್, ತುಂಬಾ ಹೋಪ್ ಇದೆ ಮಿಸ್. ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಾಗಿದೆ ಲಾಸ್ಟ್ ಇಯರ್. ಈ ಸತಿ ನಮ್ಮದೇ ಕಪ್ ಇರುತ್ತೆ. ಎಸ್ ಎಸ್ ಆಲ್ ದ ಬೆಸ್ಟ್ ಟೀಮ್ RCB. ಆಬ್ವಿಯಸ್ಲಿ ಚಿನ್ನಸ್ವಾಮಿ ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್, ಫ್ಲಾಟ್ ಟ್ರ್ಯಾಕ್ ಇರೋದ್ರಿಂದ ರನ್ಸ್ ಬರುತ್ತೆ. ವಾಟ್ ಎವರ್ ಅವ್ರು ರನ್ಸ್ ಹೊಡೋದು ನಾವು ವಾಪಸ್ ಹೊಡಿತೀವಿ, ಇಲ್ಲ ನಾವು ಹೊಡಿತೀವಿ, ಅಲ್ಲೇ ಡಿಫೆಂಡ್ ಮಾಡ್ತೀವಿ. ಖಂಡಿತ. ಹಂಗಂದ್ರೆ ಸಾಲ್ಟ್ ಈ ಸಲ ಪಕ್ಕ ನೀರ್ ಕುಡಿಸ್ತಾರೆ. ಖಂಡಿತ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕಲ್ಲ, ಸೊ ಕುಡಿಸ್ತಾರೆ. ಕೊಹ್ಲಿ ಹಂಗಂದ್ರೆ ರನ್ ಮಿಷಿನ್ ವರ್ಕ್ ಆಗುತ್ತೆ. ಪ್ರತಿ ಸೀಸನ್ ಕೂಡ ರನ್ ನೋಡ್ಕೊಂಡು ಬಂದಿದ್ದಾರೆ, ಈ ಸೀಸನ್ ಕೂಡ ಹೊಡಿತಾರೆ. ಮೋಸ್ಟ್ಲಿ ಈ ಸೀಸನ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ನಮ್ಮ ಒಪ್ಪಿದೆ. ಸೊ ಆಲ್ ದ ಬೆಸ್ಟ್. ದಯಾಳ್ ಇಲ್ಲ, ಆಮೇಲೆ ಹೇಸಲ್ವುಡ್ ಇಲ್ಲ, ಒಂದೆರಡು ಮ್ಯಾಚ್ ಅಲ್ಲಿ ಏನಾದ್ರೂ ವೀಕ್ನೆಸ್ ಆಗ್ಬೋದಾ? ಹೇಸಲ್ವುಡ್ ತುಂಬಾ ಸ್ಟ್ರಾಂಗ್ ಪ್ಲೇಯರ್. ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಮ ಸೀಸನ್ ಗೆಲ್ಲಕ್ಕೆ ಒಂದು ಮೇನ್ ಅಸೆಟ್ ಆಗಿದ್ರು. ಸೊ ಹೇಸಲ್ವುಡ್ ಒಂದೆರಡು ಮ್ಯಾಚ್ ಮಿಸ್ ಆದ್ರೂ ಕೂಡ ಆಮೇಲೆ ಬರ್ತಾರೆ ಅನ್ನೋ ಒಪ್ಪಿದೆ. ಸೊ ಹೇಸಲ್ವುಡ್ ಡ್ಯೂ ಟು ಹಿಸ್ ಪರ್ಸನಲ್ ರೀಸನ್ಸ್ ಬರೋಕ್ಕಾಗ್ತಿಲ್ಲ. ಸೊ ಅದ್ರ ರೀಪ್ಲೇಸ್ಮೆಂಟ್ ಆಗಿ ಮಂಗೇಶ್ ಯಾದವ್ ತಂದ್ರೆ ವಾಟ್ ಎವರ್ 10 ರನ್ಸ್ ಎಕ್ಸ್ಟ್ರಾ ಕೊಟ್ಟರು 10 ರನ್ಸ್ ಅವ್ರ ಬ್ಯಾಟಲ್ಲಿ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗೆ. ಈ ಬಾರಿ ಹಿಸ್ಟ್ರಿ ಚೇಂಜ್ ಆಗುತ್ತೆ. ಮತ್ತೆ ಈ ಸರಿನೂ ಟ್ರೋಫಿನ ಡಿಫೆಂಡ್ ಮಾಡ್ತೀವಿ. ಈ ಸರಿ ಕೂಡ ಕಪ್ ನಮ್ದೆ. ಆದ್ರೆ ಕೆಲವ್ರು ಹೇಳ್ತಾರೆ ಲಾಸ್ಟ್ ಟೈಮ್ ಫೈನಲ್ಸ್ ಏನಾದ್ರು ನಮ್ಮ ಚಿನ್ನಸ್ವಾಮಿಲಿ ಇದ್ದಿದ್ರೆ ಮೇ ಬಿ ಪಂಜಾಬ್ ಕಪ್ ಗೆಲ್ತಿತ್ತು, ಯಾಕಂದ್ರೆ ನಮ್ದಷ್ಟು ಚಿನ್ನಸ್ವಾಮಿ RCB ಗೆ ಅನ್ಲಕ್ ಅಂತಾರೆ. ಏನ್ ಹೇಳ್ತೀರಾ? ಕ್ರಿಕೆಟ್ ಈಸ್ ಅ ಫನಿ ಗೇಮ್. ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವನ್ ಫೈನಲ್ ನಮ್ಮ ಕೈಲಿರೋ ಮ್ಯಾಚ್ ಕೂಡ ಬಿಟ್ಟು ಹೋಗ್ಬೋದು, ಅದ್ರ ನಾವು ಗೆಲ್ಲಕ್ಕಾಗದಿರೋ ಮ್ಯಾಚ್ ಕೂಡ ನಾವು ಗೆಲ್ಬೋದು. ಸೊ ಕ್ರಿಕೆಟ್ ಈಸ್ ಡಿಪೆಂಡೆಂಟ್ ಆನ್ ಆರ್ ಅಬಿಲಿಟಿ. ಸೊ ಗ್ರೌಂಡ್ ಟಾಸ್ ಅದೆಲ್ಲ ಮ್ಯಾಟರ್ ಆಗಲ್ಲ. ಸೊ ವಿ ವಿಲ್ ಯಾವ ಗ್ರೌಂಡ್ ಆದ್ರೂ ಪರವಾಗಿಲ್ಲ, ನಾವು ಗೆಲ್ತೀವಿ. ಖಂಡಿತ ಚೇಂಜ್ ಆಗುತ್ತೆ. ಸೊ ನಾವೇನು 11 ಜನ ಫ್ಯಾನ್ಸ್ನ ಕಳ್ಕೊಂಡ್ವಿ, ಆ ಕೊರಗುನ ಇನ್ನೊಂದು ಟ್ರೋಫಿ ಮೂಲಕ ನಮಗೆ ಇದು ಮಾಡ್ತಾರೆ ಅನ್ನೋದು, ವಾಪಸ್ ಫೀಲ್ ಮಾಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಜೈ RCB, ಆಲ್ ದ ಬೆಸ್ಟ್. ಈ ಸರಿ ಕೂಡ ಕಪ್ನ ಮನೆಗೆ ತಗೊಂಡು ಬನ್ನಿ. ಜೈ ವಿರಾಟ್ ಕೊಹ್ಲಿ. ಸರ್, ನಾಳೆ RCB ವರ್ಸಸ್ ಸನ್ರೈಸರ್ಸ್ ಮ್ಯಾಚ್ ಇದೆ. ಎಷ್ಟು ಹೋಪ್ ಇದೆ ಸರ್ ನಮ್ಮ RCB ಬಗ್ಗೆ? 100% RCB ವಿನ್ ಆಯ್ತಾರೆ. ಫುಲ್ ಸ್ಟ್ರಾಂಗ್ ಐತೆ ಟೀಮ್ ಈ ಸಲ ಕಪ್ ನಮ್ದೆ. ಈ ಸಲನೂ ಕಪ್ ನಮ್ದೆ. ಓಕೆ. ನೀ ಹೋದ ವರ್ಷ 17 ವರ್ಷ ಆದ್ಮೇಲೆ 18ನೇ ಸೀಸನ್ ಕಪ್ ಗೆದ್ದು ಎಲ್ರಿಗೂ ಒಂದ್ ರೀತಿಯಲ್ಲಿ ಮಕ್ಕರ್ ಮಾಡ್ಬಿಟ್ಟಿದ್ವಿ. ಈ ಬಾರಿನೂ ಆ ಇತಿಹಾಸ ಮತ್ತೆ ಸೃಷ್ಟಿ ಆಗತ್ತಾ? 100% ಮ್ಯಾಮ್, ಈ ಸಲನೂ ಕಪ್ ನಮ್ದೆ. ನಮ್ದೆ ಅಂತೀರಾ? ಓಕೆ. ಮ್ಯಾಚ್ ಏನಾದ್ರು ನೋಡಕ್ ಹೋಗ್ತೀರಾ? ಟಿಕೆಟ್ ಸಿಕ್ಕಿಲ್ಲ ಮ್ಯಾಮ್, ಟಿಕೆಟ್ ಸಿಕ್ಕರೆ ಖಂಡಿತ ಹೋಗ್ತೀವಿ. ಖಂಡಿತ ಟಿಕೆಟ್ ಟ್ರೈ ಮಾಡ್ತೀವಿ. RCBಲಿ ಈ ಬಾರಿ ಯಾರು 100 ಸ್ಕೋರ್ ಹೊಡಿಬೋದು ಅಂತ? ವಿರಾಟ್ ಕೊಹ್ಲಿ. ಎಸ್. ಪಟಿದಾರ್ ಮತ್ತೆ ಪಡಿಕಲ್ ಚೆನ್ನಾಗಿ ಫಾರ್ಮ್ ಆಗಿದವ್ರೆ, ಹೊಡಿಬೋದು. ರಜತ್ ಪಟಿದಾರ್ ಬರ್ತಾನೆ ಕಪ್ ಹೊಡದ್ವಿ, ಕೃಣಾಲ್ ನಮ್ಮ ತಂಡಕ್ಕೆ ಬರ್ತಾನೆ ಕಪ್ ಹೊಡದ್ವಿ. ಆ ಲಕ್ಕು ಈ ಸಲನೂ ಏನಾದ್ರು ವರ್ಕೌಟ್ ಆಗತ್ತೆ ಅನ್ಸುತ್ತೆ? ಖಂಡಿತ ಮ್ಯಾಮ್, ಈ ಸಲ ನಮಗೆ ಲಕ್ಕಿದೆ. ಈ ಸಲನೂ RCB ವಿನ್ ಆಯ್ತಾರೆ. ಆಲ್ ದ ಬೆಸ್ಟ್ RCB. RCB ಫ್ಯಾನ್? ಹೌದು ಮ್ಯಾಮ್. ಹೇಗೆ ಅನಿಸ್ತಿದೆ ನಾಳೆ ಓಪನಿಂಗ್ ಮ್ಯಾಚ್? ಗೆಲ್ತಾರೆ. ಹೈದರಾಬಾದ್ ಮೇಲೆ ಆರಾಮಾಗಿ ಹೊಡಿತಾರೆ, ಗೆಲ್ತಾರೆ. ಯಾವ
ಯಾವಾಗ್ಲೂ ಚಿನ್ನಸ್ವಾಮಿ ಒಂಥರ ನಮ್ಮ RCBಗೆ ಅನ್ಲಕ್ಕು ಏನಾದ್ರೂ ಅದೇ ಆಗತ್ತಾ? ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತಾರೆ, ಹಂಗೇನಾದ್ರೂ ಆಗತ್ತಾ? ಇಲ್ಲ, ಈ ಸತಿ 11 ಮೆಂಬರ್ಸ್ಗೆ ಏನು ಇದಾಯ್ತು ಅವ್ರಿಗೆ ಫಸ್ಟ್ ಮ್ಯಾಚ್ ಕೊಡ್ತೀವಿ, ಗೆದ್ದಿ ತೋರಿಸ್ತೀವಿ. ಹಂಗೆ ಗೆದ್ದಿ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ. ಹಂಗೆ ಈ ಸತಿ ದೇವ್ರಿಗಿಲ್ಲ, ಈ ಸತಿ ಗೆದ್ದಿ ನಾವು 11 ಮೆಂಬರ್ಸ್ ಇದಾರಲ್ಲ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಮ್ಯಾಚ್ನ. ಬೆಸ್ಟ್ ಅಭಿಮಾನಿಗಳು ನಾವು. ಹಾಂ, RCBಗೋಸ್ಕರ ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಒಂದು ಮ್ಯಾಚ್ ಗೆಲ್ಲಲ್ವಾ? ಗೆಲ್ತೀವಿ. ಅಕಸ್ಮಾತ್ ಈ ಬಾರಿನೂ ಟ್ರೋಫಿ ನಮ್ದಾಗ ಚಾನ್ಸಸ್ ಏನಾದ್ರು ಇದೆಯಾ? ಇದೆ, ಕಂಟಿನ್ಯೂ ಬರಬೇಕಲ್ಲ, ಆಗ್ಲೇಬೇಕಲ್ಲ. ಹ್ಯಾಟ್ರಿಕ್ ಆಗಿದೆ, 1 more ಆಗುತ್ತೆ. ನಮ್ಮ ಶಿವರಾಜ್ ಕುಮಾರ್ ಹಾಕಿರ್ಲಿಲ್ವಾ ಹ್ಯಾಟ್ರಿಕ್ ಫಾರ್ ಬೆಂಗಳೂರು ಅಂತ, ಹಂಗೆ ಇವತ್ತು 4th ಟೈಮ್ ಆಗುತ್ತೆ. ಕೃಣಲ್ ಮುಂಬೈಯಲ್ಲಿದ್ದಾಗ ಮುಂಬೈ ಕಪ್ ಗೆದ್ದು, ಈಗ ನಮ್ಮ ಟೀಮಲ್ಲಿ ಅವ್ರೆ ನಾವು ಲಾಸ್ಟ್ ಇಯರ್ ಕಪ್ ಗೆದ್ವಿ, ಈ ವರ್ಷ ಹಂಗೆ ಇನ್ನೊಂದು 5 ವರ್ಷ ತೊಳ್ಕೊಂಡ್ರೆ ಒಂದು 5 ಕಪ್ ಬರ್ಬೋದಾ? ಜಾಸ್ತಿ ದುರಾಸೆ ಬೇಡ, ಬ್ಯಾಕ್ ಟು ಬ್ಯಾಕ್ ಹೊಡಿಯೋಣ 4th. ನೆಕ್ಸ್ಟ್ ವುಮೆನ್ಸ್ ಹೊಡೆದಾಗ ಮತ್ತೆ ಟ್ರೈ ಮಾಡೋಣ. ಹಂಗೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ತೋರಿಸ್ಕೊಂಡಾಗ ಗಂಡು ಮಕ್ಳು ತೋರಿಸ್ಕೋಬೇಕಲ್ವಾ, ತೋರಿಸ್ತೀವಿ. ಹಂಗೆ ಈ ಸಲ ಯಾರು 100 ಸ್ಕೋರ್ ಹೊಡಿತಾರಪ್ಪ ಈ ಮ್ಯಾಚ್ ಅಲ್ಲಿ ಪಕ್ಕ ಅಂತ ಅನ್ನೋದು? ನಮ್ಮ ಬಾಸ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರೇ ಹೊಡಿಯೋದು. ಹೊಸ ಹೇರ್ ಸ್ಟೈಲು, ಹೊಸ ಟ್ಯಾಟೋ ಮೂಲಕ ಎಲ್ಲ ಕಾಣಿಸ್ಕೊಂತಿದ್ದಾರೆ. ಹೆಂಗೆ ಸ್ಟೇಡಿಯಂ ಅಲ್ಲಿ ನೋಡಕ್ ಎಷ್ಟು ಕ್ಯೂರಿಯಸ್? ಫುಲ್ ಕಾಯ್ತಾ ಇದೀವಿ, ವೇಟಿಂಗ್. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಹೇಳಕ್ ಆಗ್ತಾ ಇಲ್ಲ ಅದನ್ನ. ಹಂಗೆ ಆಲ್ ದ ಬೆಸ್ಟ್ ಫಾರ್ ಬೆಂಗಳೂರು. ಕೊಹ್ಲಿ 100 ಬರಲಿ, ಸೆಂಚುರಿ ಅಂತ ಕೇಳ್ಕೊಂತೀವಿ. RCB ಮ್ಯಾಚ್ ನಾಳೆ ಓಪನಿಂಗು, SRH ವರ್ಸಸ್ RCB ಏನಾಗುತ್ತೆ ಅನ್ಸುತ್ತೆ? ನನಗೆ SRH ಗೆಲ್ತಾರೆ ಅನ್ಸುತ್ತೆ. ಗೆಲ್ತಾರೆ ಅನ್ಸುತ್ತೆ. ಅಂದ್ರೆ ನೀವು ಒಂಥರ RCBಗೆ ವಿರುದ್ಧನಾ? ವಿರುದ್ಧನೇ. ಯಾವ ಥರ ಅಂದರೆ ಆ ಥರ. ನಾನು RCBಗೆ ವಿರುದ್ಧ ಅಲ್ಲ, RCB ಫ್ಯಾನ್ಸಿಂದ ನಾನು RCB ವಿರುದ್ಧ. ಫ್ರೆಂಡ್ ಸರ್ಕಲ್ ಅಲ್ಲಿ ಗಲಾಟೆ ಜಾಸ್ತಿ? ಗಲಾಟೆ ನಾವು ಈ ಟೈಮಲ್ಲಿ ಗಲಾಟೆನೇ ಮಾಡ್ಕೊಳ್ಳಲ್ಲ. ಹಾಂ. ಓಕೆ, ಯಾವ ಟೀಮ್ ಇಷ್ಟ IPL ಅಲ್ಲಿ? CSK. ಯಾಕೆ CSK ಇಷ್ಟ? ಫಾರ್ ಬಾಸ್ MS ಧೋನಿ. ಈ ವರ್ಷ MS ಧೋನಿ ಲಾಸ್ಟ್ ಅಂತ ಹೇಳ್ತಾರೆ. ಲಾಸ್ಟ್ ಆದ್ರೆ ನೆಕ್ಸ್ಟ್ ಇಯರ್ ಇಂದ CSK ಆಸೆ ಬಿಟ್ಬಿಡ್ತೀರಾ? ಇಲ್ಲ, ಆದರೂ ನಾವು CSK ಸಪೋರ್ಟ್ ಉಳಿಸ್ಕೋತೀವಿ. ಯಾಕಂದರೆ ನಮ್ಮ ಬಾಸ್ ಬಿಟ್ಟಿರೋ ಟೀಮ್ ಅಲ್ವಾ, ಅದಕ್ಕೆ ನಾವು CSKನೇ ಉಳಿಸ್ಕೋತೀವಿ. ಹೋಗ್ಲಿ, ನಮ್ಮ RCBಗೆ ಒಂದು ಆಲ್ ದಿ ಬೆಸ್ಟ್. ಸಾರಿ, ಇಲ್ಲ, ಲಾಸ್ಟ್ ಇಯರ್ ಕಪ್ ಗೆದ್ಬಿಟ್ವಿ ನಾವು. ಯಾವಾಗ್ಲೂ ಕಪ್ ಗೆದ್ದಿಲ್ಲ ಸುಮ್ಮನೆ ಫ್ಯಾನ್ಸ್ ನೀವು ಅಂತಿದ್ರಿ. ಬಟ್ ನಮ್ದು 18 ವರ್ಷದಲ್ಲಿ ನಮ್ಮ ಇತಿಹಾಸ ಚೇಂಜ್ ಮಾಡಿದ್ವಿ. ನಿಮ್ಮ ಚೇಂಜ್ ಒಂದೇ ವಾರದಲ್ಲಿ ಆಯ್ತಲ್ಲ, ಸ್ಟ್ಯಾಂಪೇಡ್ ಆಗಿ ಕ್ರೌಡ್ ಕಂಟ್ರೋಲ್ ಆಗಲಿಲ್ಲ. ಬಟ್ RCB ಫ್ಯಾನ್ಸ್ ಒಂದು ಹೇಳ್ತಿರ್ತಾರೆ ಯಾವಾಗಲೂ CSK ತರ ನಾವು ಬ್ಯಾನ್ ಆಗಿಲ್ಲ ಅಂತ. ಅದ್ರ ಪರವಾಗಿಲ್ಲ, ಬ್ಯಾನ್ ಆದ್ರೂ 5 ಟ್ರೋಫೀಸ್ ಇದೆಯಾ ಕೈಯಲ್ಲಿ. ನೀವು 18 ವರ್ಷದಿಂದ ಆಡ್ತಾ ಇದ್ದೀರಾ, ಎಷ್ಟಿದೆ? ಒಂದೇ ಸಾಕಾ? ಆ ಲಾಯಲ್ಟಿ ಫ್ಯಾನ್ಸ್ದು. ಲಾಯಲ್ಟಿ ಏನು ಎಲ್ಲರಿಗೂ ಇರುತ್ತೆ ಮ್ಯಾಮ್, ನಿಮಗೂ ಇರುತ್ತೆ, ಫ್ಯಾನ್ಸ್ಗೆ ಇರಬೇಕಾ? ಮೇ ಬಿ ಇದಕ್ಕೆ ಆನ್ಸರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ RCB ಟೀಮ್ ಲಾಯಲ್ ಫ್ಯಾನ್ಸ್ ಕೊಡ್ತಾರೆ. ಓಕೆ, ಒಂದು ಹೋಗ್ಲಿ, ನೆಕ್ಸ್ಟ್ ಮ್ಯಾಚು CSK ವರ್ಸಸ್ RCB ಇದೆ, ಏನು ಹೇಳ್ತೀರಾ? CSKಗೆ ಸ್ವಲ್ಪ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ CSK ಇಂದ? ಮ್ಯಾಚ್ ಗೆಲ್ತೀವಿ, ಅದೇ ಎಕ್ಸ್ಪೆಕ್ಟೇಷನ್. ಹೋಗ್ಲಿ, ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಫಾರ್ RCB. ಸರ್, IPL ಅಲ್ಲಿ ಯಾವ ಟೀಮ್ ಇಷ್ಟ? ಮ್ಯಾಮ್ CSKನೇ. CSK ಇಷ್ಟ. ನಾಳೆ RCB ವರ್ಸಸ್ ಏನು ಸನ್ರೈಸರ್ಸ್ ಮ್ಯಾಚ್ ಇದೆ, ಏನಾಗುತ್ತೆ ಅನ್ಸುತ್ತೆ? RCB ಹೊಡಿಯುತ್ತೆ ಅನ್ಸುತ್ತೆ. ಹೊಡಿಯುತ್ತಾ, ಹೊಡಿಬೇಕಾ? ಹೊಡಿಯುತ್ತೆ. RCB ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಆಡ್ಲಿ, ಚೆನ್ನಾಗಿ ಆಡ್ಲಿ, ಹೊಸ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡ್ಬೋದು, ಇಲ್ಲ ಮಾಡುತ್ತಾರೆ. ನೀವು CSK ಫ್ಯಾನ್ಸ್ ಅಂದ್ರಿ, ಕೆಲವರು ನಮ್ಮ RCB ಫ್ಯಾನ್ಸ್ ಒಂದಿಷ್ಟು ಹೇಳ್ತಿರ್ತಾರೆ ಕನ್ನಡದಲ್ಲಿದ್ದು ಕರ್ನಾಟಕದಲ್ಲಿದ್ದು ನಾವು CSK ಸಪೋರ್ಟ್ ಮಾಡೋದು ರಾಂಗು, ಅದು ಇದು. ಅದಕ್ಕೆ ಏನು ಹೇಳ್ತೀರಾ? ನಾವು CSK ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್, ಧೋನಿಗೆ ಸಪೋರ್ಟ್ ಮಾಡ್ತಾರೆ. ಧೋನಿ ಇರೋದಕ್ಕೆ ನಾವು CSK ಸಪೋರ್ಟ್ ಮಾಡ್ತಿರೋದು ಅಷ್ಟೇ. ಈ ವರ್ಷ ಧೋನಿ ಲಾಸ್ಟ್ ಅಂತಾರೆ, ಅಕಸ್ಮಾತ್ ಲಾಸ್ಟ್ ಆದ್ರೆ CSK ಬಿಟ್ಬಿಡ್ತೀರಾ? ಇಲ್ಲ, ಹಂಗೆ ಹೇಳ್ತಾರೆ ಅಷ್ಟೇ. ಆಡ್ತಾ ಇರ್ತಾರೆ ಅವ್ರು, ಅವ್ರಿಗೆ ವಯಸ್ಸಾಗೋವರೆಗೂ ಆಡ್ತಾ ಇರ್ತಾರೆ. ಅಂದ್ರೆ ವಯಸ್ಸಾಗಿಲ್ವಾ? ಇನ್ನೂ ಆಗಿಲ್ಲ, ಅವ್ರಿನ್ನ ಹೆಂಗು ಹಿಂಗಾಗಿ. ಓಕೆ, ಈ ಬಾರಿನು ಲಾಸ್ಟ್ ಇಯರ್ 18 ವರ್ಷ ಆದ್ಮೇಲೆ ನಮ್ಮ RCB ಕಪ್ ಗೆಲ್ತು. ಈ ವರ್ಷನೂ ಆ ಕಪ್ ಉಳಿಸ್ಕೊಳತ್ತೆ ಅನ್ಸುತ್ತಾ? ಇನ್ನ ಟಫ್ ಕಾಂಪಿಟೇಷನ್ಗಳೈತೆ, ಇನ್ನ ಬೇಜಾನ್ ಟೀಮ್ಗಳಿಗೆ ಹೊಡಿಬೋದು, ಇಲ್ಲ ಬೇರೆ ಯಾರಾದರೂ ಈ ಸತಿ ಬೇರೆಯವ್ರು ಹೊಡಿಬೋದು. ಲಾಸ್ಟ್ ಟೈಮು ಕಪ್ ಗೆಲ್ಲೋದಕ್ಕೆ ಹೇಸಲ್ವುಡ್, ದಯಾಳು ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಈ ಬಾರಿ ಇಲ್ಲ, ಅದೇನಾದ್ರೂ ಟೀಮ್ಗೆ ವೀಕ್ನೆಸ್ ಅನ್ಸುತ್ತಾ? ಮ್ಯಾಮ್ ಇಲ್ಲ, ಅದು ಒಂದು ಸ್ವಲ್ಪ ವೀಕ್ನೆಸ್ ಬರುತ್ತೆ. ಇಲ್ಲ, ಇವಾಗ ಹೊಸ ಪ್ಲೇಯರ್ಗಳೆಲ್ಲ ಅವರಲ್ಲ, ಇವಾಗ ಅವರು ಆಡ್ತಾರೆ. ಇನ್ನೊಂದು ಕಪ್ ಹೊಡಿದ್ರೆ ಹೊಡಿಬೋದು. RCBಗೆ ಆಲ್ ದ ಬೆಸ್ಟ್. ಆದ್ರೂ ನಮ್ಗೆ CSK ಫ್ಯಾನ್ಸ್ ಹತ್ರ ಒಂದು ಆಲ್ ದಿ ಬೆಸ್ಟ್ RCB ಅಂತ ಹೇಳ್ಸ್ಕೊತೀವಲ್ಲ, ಅದ್ರೊಂದು ಮಜಾ ಗತ್ತು ಅನ್ಕೊಳ್ರಿ ಅಂತ ಹೇಳ್ಬೇಕು. ಸರ್, ನಾಳೆ RCB ವರ್ಸಸ್ ಸನ್ರೈಸರ್ಸ್ ಮ್ಯಾಚ್ ಇದೆ, ಓಪನಿಂಗ್ ಮ್ಯಾಚ್ IPLದು, ಏನ್ ಹೇಳ್ತೀರಾ? ಏನು ಹೇಳ್ತೀವಿ, ಪ್ರತಿ ಸಲ ಗೆದ್ದಂಗೆ ನಾವು ಈ ಸಲ ಗೆಲ್ಲಿ ಅಂತ ಹೇಳೋಣ ಅಂತಿದ್ವಿ. ಓಕೆ, ಆದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆಗೋ ಫಸ್ಟ್ ಮ್ಯಾಚ್ ಗಳೆಲ್ಲ ದೇವ್ರಿಗೆ, ಅಭಿಮಾನಿಗಳಿಗೆ ಅಂತೆಲ್ಲ ಹೇಳ್ತಾರೆ. ಆ ಥರನೇ ಈ ಸಲ ಆಗುತ್ತೆ ಅನ್ಸುತ್ತಾ?
ಇಲ್ಲ ಮ್ಯಾಮ್ ನೋಡಬೇಕು ಯಾವ ಹತ್ರ ಆಡ್ತಾರೆ ಪ್ಲೇಯರ್ಸ್ ಈ ಥರ ನಮ್ಮ ಕೈ ಬಿಡ್ತಾರೆ ಅಲ್ವಾ ನೋಡಬೇಕು ಬಿಡಲ್ಲ ಅನ್ಕೊಂಡಿದೀವಿ ನೋಡ್ಬೇಕು ಹೆಂಗ್ ಆಡ್ತಾರೆ ನಮ್ಮ ಹೋಮ್ ಗ್ರೌಂಡಲ್ಲಿ. ನಿಮ್ ಕೈ ಅಂದ್ರೆ ಲಾಯಲ್ ಫ್ಯಾನ್ಸ್ ಕೈ. ಯಾ ಮ್ಯಾಮ್ ಅಭಿಮಾನಿಗಳ ಕೈ. ಅಭಿಮಾನಿಗೋಸ್ಕರ 18 ವರ್ಷ ಆದ್ಮೇಲೆ ಒಂದು ಕಪ್ ತಂದು ಕೊಟ್ಟಿದ್ದಾರೆ. ಆ ಲಾಯಲ್ಟಿನ ಉಳಿಸ್ಕೊಂಡಿದಾರಲ್ವಾ ಅವರು? ಉಳಿಸ್ಕೊಂಡಿದ್ದಾರೆ, ಉಳಿಸ್ಕೋತಾರೆ, ಮುಂದೆ ಕೂಡ ಉಳಿಸ್ಕೋತಾರೆ, ಸಾಯೋರ್ಗು ಉಳಿಸ್ಕೋತಾರೆ, ನಾವು ಉಳಿಸ್ಕೋತೀವಿ ಹಂಗೇನೆ. ಎಷ್ಟೋ ಜನ ಕಪ್ ಗೆದ್ಮೇಲೆ ಕ್ರೇಜ್ ಕಡಿಮೆ ಆಗುತ್ತೆ, ಆಗೋಯ್ತು ಇನ್ನು RCB ಅವರು ಕಪ್ ಗೆದ್ದಿಲ್ಲ ಅದಕ್ಕೆ ಕ್ರೇಜ್ ಇತ್ತು, ಇನ್ಮೇಲೆ ಹೊರಟೋಗುತ್ತೆ, ಲಾಸ್ಟ್ ಇಯರ್ ಕಪ್ ಗೆದ್ಬಿಟ್ರಪ್ಪ ಕ್ರೇಜ್ ಮುಗೀತು ಅಂತಿದ್ರು. ಇದಕ್ಕೇನು ಹೇಳ್ತೀರಾ? ಮ್ಯಾಮ್ ಕಪ್ ಗೆದ್ರು ಅಷ್ಟೇ ಗೆದ್ದಿಲ್ಲ ಅಂದ್ರೂ ಅಷ್ಟು ಕ್ರೇಜ್ ಹಂಗೆ ಇರುತ್ತೆ. ಯಾವಾಗಲೂ ಸಾಯೋವರೆಗೂ ಅಷ್ಟೇ RCBಗೆ ಸಪೋರ್ಟ್ ನಾವು. ಲಾಯಲ್ಟಿ ಅಷ್ಟೇ, ಗೆದ್ರು ಅಷ್ಟೇ ಗೆದ್ದಿಲ್ಲ ಅಂದ್ರು ಅಷ್ಟೇ. ಈ ಸಲನು ಕಪ್ ಬರುತ್ತಾ? ಪಕ್ಕ ಬರುತ್ತೆ, ಪಕ್ಕ ನಾವೇ ಹೊಡೆಯೋದು ಈ ಸಲ. ಆಲ್ ದಿ ಬೆಸ್ಟ್ ಫಾರ್ RCB. ನಾಳೆ ಓಪನಿಂಗ್ ಮ್ಯಾಚು RCB ವರ್ಸಸ್ ಸನ್ರೈಸರ್ಸ್ ಇದೆ, ಹೆಂಗ್ ಆಡ್ಬೋದು ಅನ್ಸುತ್ತೆ? ಮ್ಯಾಮ್ ನನ್ನ ಪ್ರಕಾರ RCBನೇ ಗೆಲ್ಲುತ್ತೆ ಏನ್ ಕಾನ್ಫಿಡೆನ್ಸ್? ಮ್ಯಾಮ್ ಹೋದ್ಸಲ ಕಪ್ಪು ಆದರೂ ಹೋದ್ಸಲ ಕಪ್ಪಲ್ಲ, ನಾವು ಹೊಡೆಯಲ್ಲ ಅನ್ಕೊಂಡಿದ್ವಿ. ಆದರೆ ಹೋದ್ಸಲ ಹೊಡೆದಿದ್ದೆ ನಮ್ಗೊಂಥರ ಇವಾಗೂ ಕನ್ಸಿದ್ದಂಗೆ ಇದೆ. ಸೊ ಏನಂದರೆ ಈ ಸಲನೂ ಕಪ್ ನಮ್ಮದೇ ಅಂತ ನಾನು ಆಲ್ ದ ಬೆಸ್ಟ್. ನಮ್ಮ ಬೆಂಗಳೂರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಜೈ RCB. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ RCB ಫ್ಯಾನ್ಸ್ ಏನ್ ಹೇಳ್ತಾರೆ ಅಂತ. ಈ ಬಾರಿಯೂ ಕೂಡ ಕಪ್ ನಮ್ಮದಾಗತ್ತೆ, ಈ ಬಾರಿಯೂ ಕಪ್ ನಮಗ್ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಿನ್ನಸ್ವಾಮಿ ಬ್ಯಾಟಿಂಗ್ ಪಿಚ್ಚು ಆದ್ರೂ ಇತಿಹಾಸ ಬದಲಾಯಿಸ್ತಾರೆ ಈ ಬಾರಿ. ಕಳೆದ ಬಾರಿ ಏನೇನು ಮಿಸ್ಟೇಕ್ಸ್ ಆಯ್ತು, ಕಳೆದ ಬಾರಿ ಏನೇನು ಸಮಸ್ಯೆ ಆಯ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಈ ಬಾರಿ ಬ್ಯಾಲೆನ್ಸ್ ಇವಾಗ ಆಡಿ ಈ ಬಾರಿ 100% ಸನ್ರೈಸರ್ಸ್ನ ಪೂರ್ತಿಯಾಗಿ ಉರುಳಿಸಿ ಕಪ್ ಗೆದ್ದೇ ಗೆಲ್ತಾರೆ. ಈ ಬಾರಿ ಓಪನಿಂಗ್ ಮ್ಯಾಚ್ ವಿನ್ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಾರಿ CSK ಫ್ಯಾನ್ಸ್ RCB ಕಾಲು ಎಳೆಯೋದ್ರ ಜೊತೆಗೆ ಇಲ್ಲ RCBಯೂ ಈ ಬಾರಿ ಗೆಲ್ಲುವ ಚಾನ್ಸಸ್ ಇದೆ ಅಂತ ಹೇಳಿ CSK ಫ್ಯಾನ್ಸ್ ಬಾಯಲ್ಲೇ ಬಂದಿದೆ. ಹಾಗಾದ್ರೆ ಈ ಬಾರಿಯೂ ಬಹುಶಃ ಕಪ್ ನಮ್ದಾಗತ್ತಾ? ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.